ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋನ ದಯವಿಟ್ಟು ಯಾರೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕೊನೆ ತನಕ ನೋಡಿ. ಯಾಕಂದರೆ ರೇಷನ್ ಕಾರ್ಡ್ ಬಗ್ಗೆ ಮುಖ್ಯ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ವಿವರಿಸಿದ್ದೇವೆ. ಸೊ ಅದಕ್ಕೋಸ್ಕರ ಕೊನೆ ತನಕ ನೋಡಿ. BPL ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿ APLಗೆ ಕನ್ವರ್ಟ್ ಆಗೋದಕ್ಕೆ ಕಾರಣಗಳೇನು, ಯಾಕೆ ಆಗಬೇಕು, ಏನಕ್ಕಾಗಿದೆ ಎಲ್ಲ ವಿವರಿಸ್ತೀವಿ. ಬನ್ನಿ ಫ್ರೆಂಡ್ಸ್. ನನಗಂತೂ ತುಂಬ ಬೇಜಾರಾಗ್ತಿದೆ. ಯಾಕಂದರೆ ಸರ್ಕಾರದಿಂದ ಬಡ ಜನರಿಗೆ ತುಂಬ ಮೋಸ ಆಗ್ತಿದೆ. ಕಾನೂನು ಎಲ್ಲರಿಗೂ ಒಂದೇ ಥರ ಇರಬೇಕಲ್ವಾ? ಯಾಕಂದರೆ ಕೆಲವೊಂದು ಅಂಶಗಳನ್ನ ಪಟ್ಟಿ ಮಾಡಿಕೊಟ್ಟಿದ್ದಾರೆ, ಆದರೆ ಎಲ್ಲರದ್ದು ಕ್ಯಾನ್ಸಲ್ ಆಗಿದೆಯಾ? ಇಲ್ಲ. ಯಾಕಂದರೆ 3-4 ಅಂಶಗಳು ತೊಗೊಂಡು ಅವ್ರದ್ದು ಮಾತ್ರ ಕ್ಯಾನ್ಸಲ್ ಮಾಡಿದ್ದಾರೆ. ಬೇಕಾದರೆ ನಿಮ್ಮ ಊರುಗಳಲ್ಲಿ ಬೇಕಾದರೆ ನೀವೇ ನೋಡಿ, ಅಂಥವ್ರು BPL ಅಂತ್ಯೋದಯ ಕಾರ್ಡ್ಗಳು ಇದ್ದೇ ಇರುತ್ತೆ. ಬೇಕಾದರೆ ಈ ಅಂಶಗಳೆಲ್ಲ ನೀವು ಈ ವಿಡಿಯೋ ನೋಡಿ, ಫುಲ್ ವಿಡಿಯೋ ನೋಡಿಬಿಟ್ಟು ಮತ್ತೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನೇದು ತಪ್ಪಾಗಿ ಮಾತಾಡಿದ್ರೆ. ಫ್ರೆಂಡ್ಸ್, ಇಲ್ಲಿ ಕೆಲವೊಂದು ಅಂಶಗಳನ್ನು ಕೊಟ್ಟಿದ್ದಾರೆ ನೋಡಿ. ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ PDF ಲಿಂಕ್ ಹಾಕಿರ್ತೀನಿ, ನೀವು ಓದ್ಕೋಬೋದು ನೋಡಿ. ಈ ಕೆಳಗಿನ ಪಡಿತರ ಚೀಟಿದಾರರು BPL ಅಂತ್ಯೋದಯ ಪಡಿತರ ಚೀಟಿ ಪಡೆಯಲು ಅನರ್ಹರಾಗಿರುತ್ತಾರೆ ಅಂತ ಕೆಲವೊಂದು ಅಂಶಗಳು ಕೊಟ್ಟಿದ್ದಾರೆ. ನಾನು ಒಂದೊಂದಾಗಿ ವಿವರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನೋಡೋದಾದರೆ, ಪಡಿತರ ಚೀಟಿಯಲ್ಲಿನ ಎಲ್ಲ ಸದಸ್ಯರು ಹೊಂದಿರುವ ಜಮೀನು ಸೇರಿದಾಗ 7 ಎಕರೆಗೂ ಹೆಚ್ಚು ಜಮೀನು ಇಲ್ಲದಲ್ಲಿ ಅಂತಹವರ BPL ಮತ್ತು ಅಂತ್ಯೋದಯ ಪಡಿತರ ಚೀಟಿ ಹೊಂದಲು ಅನರ್ಹರಾಗಿರುತ್ತಾರೆ. ಅಂದರೆ ನಿಮ್ಮ ಕುಟುಂಬದಲ್ಲಿ ಎಲ್ಲ ಸದಸ್ಯರು ಜಮೀನು ಸೇರಿದಾಗ 7 ಎಕರೆಗಿಂತ ಜಾಸ್ತಿ ಇದ್ದಲ್ಲಿ ನೀವು BPL ಮತ್ತು ಅಂತ್ಯೋದಯ ಪಡಿತರ ಚೀಟಿ ಪಡೆಯಲು ಅನರ್ಹರಾಗಿರ್ತಾರೆ ಎಂದು ಹೇಳಲಾಗ್ತಿದೆ. ಮತ್ತು ಎರಡನೇ ಅಂಶ ನೋಡೋದಾದರೆ, ಪಡಿತರ ಚೀಟಿಯ ಯಾವುದೇ ಸದಸ್ಯ 4 ಚಕ್ರ ವಾಹನ ಓನ್ಲಿ ವೈಟ್ ಬೋರ್ಡ್ ಹೊಂದಿದ್ದಲ್ಲಿ ಅಂತಹವರು ಅಥವಾ ಅಂತಹ ವ್ಯಕ್ತಿಯ ಅವಲಂಬಿತ ಕುಟುಂಬ ಸದಸ್ಯರು, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಹೆಂಡತಿ, ಅವಿವಾಹಿತ ಮಕ್ಕಳು BPL ಮತ್ತು ಅಂತ್ಯೋದಯ ಪಡಿತರ ಚೀಟಿ ಹೊಂದಲು ಅನರ್ಹರಾಗಿರುತ್ತಾರೆ ಅಂತ ಹೇಳಲಾಗ್ತಿದೆ. ಅಂದರೆ ನಿಮ್ಮ ಮನೆಯಲ್ಲಿ 4 ಚಕ್ರದ ವಾಹನ, ಅದು ವೈಟ್ ಬೋರ್ಡ್ ಕಾರುಗಳು, ಯಾವುದೇ ಕಾರಾಗಿರ್ಬೋದು, ಯಾವುದೇ ವಾಹನಗಳು ಹೊಂದಿದ್ದಲ್ಲಿ ಅಂಥವರು BPL ಕಾರ್ಡ್ ಮತ್ತು ಅಂತ್ಯೋದಯ ಪಡೆಯಲು ಅನರ್ಹರಾಗಿರ್ತದೆ ಅಂತ ಹೇಳಲಾಗ್ತಿದೆ. ಮತ್ತು ಮೂರನೇ ಅಂಶ ನೋಡೋದಾದರೆ, GST ಅಥವಾ ಆದಾಯ ತೆರಿಗೆ ಪಾವತಿಸುತ್ತಿರುವ ಯಾವುದೇ ವ್ಯಕ್ತಿ ಅಥವಾ ಅಂತಹ ವ್ಯಕ್ತಿಯ ಅವಲಂಬಿತ ಕುಟುಂಬ ಸದಸ್ಯರು, ಅಂದರೆ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅವಿವಾಹಿತ ಮಕ್ಕಳಾಗಿರ್ಬೋದು, ಯಾರೇ ಒಬ್ಬರು ಅವಲಂಬಿತವಾಗಿದ್ದರೆ ಅಂತಹ, ಅಂದರೆ ಯಾರಾದರೂ ನಿಮ್ಮ ಮನೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿದ್ರೆ ಅಂಥವರೆಲ್ಲ BPL ಕಾರ್ಡ್ ಮತ್ತು ಅಂತ್ಯೋದಯ ಕಾರ್ಡ್ಗೆ ಅನರ್ಹರಾಗಿರ್ತಾರೆ ಅಂತ ಹೇಳಲಾಗ್ತಿದೆ. ಮತ್ತು 4ನೇ ಪಾಯಿಂಟ್ ನೋಡೋದಾದರೆ ನೋಡಿ, ಸರ್ಕಾರಿ ನೌಕರಿ ಮಾಡುತ್ತಿರುವ ಯಾವುದೇ ವ್ಯಕ್ತಿ ಅಥವಾ ಅಂತಹ ವ್ಯಕ್ತಿಯ ಅವಲಂಬಿತ ಕುಟುಂಬ ಸದಸ್ಯರು, ಅಂದರೆ ಮಾಮೂಲಿ ಹೇಗೆ ತಂದೆ ಆಗಿರ್ಬೋದು, ತಾಯಿ, ಅಂದರೆ ಅವ್ರ ಮೇಲೆ ಡಿಪೆಂಡ್ ಆಗಿದ್ದರೆ ಹೆಂಡತಿ ಆಗಿರ್ಬೋದು, ಅವಿವಾಹಿತ ಮಕ್ಕಳಾಗಿರ್ಬೋದು, ಇಂಥವರು BPL ಅಂತ್ಯೋದಯ ಪಡಿತರ ಚೀಟಿ ಹೊಂದಲು ಅನರ್ಹರಾಗಿರ್ತಾರೆ. ಅಂದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಗೌರ್ಮೆಂಟ್ ಸರ್ಕಾರಿ ಕೆಲಸ ಮಾಡ್ತಿದ್ರೆ ಅಂಥವರು BPL ಕಾರ್ಡ್ಗೆ ಅನರ್ಹರಾಗಿರ್ತಾರೆ ಎಂದು ಹೇಳಲಾಗ್ತಿದೆ. ಮತ್ತು 5ನೇ ಪಾಯಿಂಟ್ ನೋಡೋದಾದರೆ ನೋಡಿ, ಸಹಕಾರಿ ಸಂಘಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾಯಂ ಸಿಬ್ಬಂದಿ ಅಥವಾ ಅಂತಹ ವ್ಯಕ್ತಿಯ ಅವಲಂಬಿತ ಕುಟುಂಬ ಸದಸ್ಯರು, ಅಂದರೆ ಅವ್ರ ಮೇಲೆ ಡಿಪೆಂಡ್ ಆಗಿರುವ ತಂದೆ, ತಾಯಿ, ಹೆಂಡತಿ, ಅವಿವಾಹಿತ ಮಕ್ಕಳು ಮತ್ತು BPL ಅಂತ್ಯೋದಯ ಪಡಿತರ ಚೀಟಿ ಹೊಂದಲು ಅನರ್ಹರು. ಅಂದರೆ ಯಾವುದೇ ಗೋರ್ಮೆಂಟ್ ಸಂಘಗಳಾಗಿರ್ಬೋದು ಅದರಲ್ಲಿ, ಮತ್ತು ಕಾಯಂ ಉದ್ಯೋಗ ಅಂದರೆ ಪರ್ಮನೆಂಟು ಕಾರ್ಯಕರ್ತರಾಗಿರ್ತಾರಲ್ಲ, ಸಿಬ್ಬಂದಿಗಳಾಗಿದ್ದರೆ ಅಂಥವ್ರಿಗೆ ಅಂದರೆ BPL ರೇಷನ್ ಕಾರ್ಡ್ ಮತ್ತು ಅಂತ್ಯೋದಯ ಕಾರ್ಡ್ ಹೊಂದಲು ಅನರ್ಹರಾಗಿರ್ತದೆ ಅಂತ ಹೇಳಲಾಗ್ತಿದೆ. ಮತ್ತು 7ನೇ ಪಾಯಿಂಟ್ ನೋಡೋದಾದರೆ, ವೃತ್ತಿಪರ ನೌಕರರು, ಅಂದರೆ ಅದರಲ್ಲಿ ಯಾರ್ಯಾರು ಬರ್ತಾರಂದರೆ ವೈದ್ಯರು, ಇಂಜಿನಿಯರ್ಸ್ಗಳು, ವಕೀಲರು, ಇಂಥವರು ಅಥವಾ ಅಂತಹ ವ್ಯಕ್ತಿಯ ಅವಲಂಬಿತ ಕುಟುಂಬ ಸದಸ್ಯರು, ತಂದೆ, ತಾಯಿ, ಹೆಂಡತಿ, ಅವಿವಾಹಿತ ಮಕ್ಕಳು BPL ಅಂತ್ಯೋದಯ ಪಡಿತರ ಚೀಟಿ ಹೊಂದಲು ಅನರ್ಹರು. ಅಂದರೆ ಇದರಲ್ಲಿ ಯಾರಾದರೂ ಇವಾಗ ವೈದ್ಯರು ಅಂದರೆ ಡಾಕ್ಟರ್ಸ್ ಆಗಿರ್ಬೋದು, ಮತ್ತು ಇಂಜಿನಿಯರ್ಸು, ವಕೀಲರ್ಸ್ ಇಂಥವ್ರು ಇದ್ದಲ್ಲಿ ಆ BPL ಕಾರ್ಡ್ ಮತ್ತು ಅಂತ್ಯೋದಯ ಕಾರ್ಡ್ ಹೊಂದಲು ಅನರ್ಹರು ಅಂತ ಹೇಳಲಾಗ್ತಿದೆ. ಮತ್ತು 7ನೇದಾಗಿ ನೋಡೋದಾದರೆ, ನೋಂದಾಯಿತ ಗುತ್ತಿಗೆದಾರರು, APMC ಟ್ರೇಡರ್ಸ್ಗಳು, ಕಮಿಷನ್ ಏಜೆಂಟರು, ಬೀಜ ಮತ್ತು ಗೊಬ್ಬರ ಡೀಲರ್ಸ್ ಇತ್ಯಾದಿ ಅಥವಾ ಅಂತಹ ವ್ಯಕ್ತಿಯ ಅವಲಂಬಿತ ಕುಟುಂಬ ಸದಸ್ಯರು. ಅಂದರೆ ಇವಾಗ ಟ್ರೇಡರ್ಸ್ ಅಂದರೆ APMC ಟ್ರೇಡರ್ಸ್ ಅಂದರೆ ಮತ್ತು ಕೃಷಿ ಇಲಾಖೆ ಇದು ಹಾಕ್ಕೊಂಡಿರ್ತಾರೆ, ಅಗ್ರಿಕಲ್ಚರು ಟ್ರೇಡಿಂಗ್ಸ್, ಮತ್ತು ಬೀಜ ಮತ್ತು ಇವು ಏನಪ್ಪ ಮದ್ದು ಅವೆಲ್ಲ ಇಟ್ಕೊಂಡಿರ್ತಾರಲ್ಲ, ಮತ್ತು ಗೊಬ್ಬರ, ರಸಗೊಬ್ಬರಗಳು ಅವೆಲ್ಲ ಡೀಲರ್ಸ್ ಇರ್ತದೆ. ಅಂಥವ್ರದ್ದೆಲ್ಲ ಒಂದೊಂದು ಗುತ್ತಿಗೆದಾರರು ಇರ್ತಾರೆ, ಕೆಲವರು ಕಾಂಟ್ರಾಕ್ಟ್ ವರ್ಕರ್ಸ್ ಅಂತ ಇರ್ತಾರೆ ನೋಡಿ, ಅಂಥವ್ರದ್ದೆಲ್ಲ ಇದ್ದಲ್ಲಿ ಅಂಥವ್ರು BPL ಮತ್ತು ಅಂತ್ಯೋದಯ ಕಾರ್ಡ್ಗೆ ಅನರ್ಹರಂತ ಹೇಳಲಾಗ್ತಿದೆ. ಮತ್ತು 8ನೇ ಪಾಯಿಂಟ್ ನೋಡೋದಾದರೆ,
ಅನುದಾನಿತ ಶಾಲಾ ಕಾಲೇಜುಗಳ ನೌಕರರು ಅಥವಾ ಅಂತಹ ವ್ಯಕ್ತಿಯ ಅವಲಂಬಿತ ಕುಟುಂಬ ಸದಸ್ಯರು, ತಂದೆಯಾಗಿರ್ಬೋದು, ತಾಯಿ, ಹೆಂಡತಿ, ಅವಿವಾಹಿತ ಮಕ್ಕಳು BPL ಮತೋದಯ ಪಡಿತರ ಚೀಟಿ ಹೊಂದಲು ಅನರ್ಹರಾಗಿರುತ್ತಾರೆ. ಅಂದರೆ ಶಾಲಾ ಕಾಲೇಜುಗಳ ನೌಕರರು ಆಗಿರ್ತಾರಲ್ಲ ಅಂಥವ್ರಿಗೆ, ಮತ್ತು ಅದು ಅನುದಾನಿತ ಶಾಲಾ ಕಾಲೇಜುಗಳ ನೌಕರರು ಇರ್ತಾರಲ್ಲ ಅಂಥವರ BPL ಮತ್ತು ಅಂತ್ಯೋದಯ ಕಾರ್ಡುಗಳು ಅಂಥವರು ಅನರ್ಹರಾಗಿರುತ್ತಾರೆ ಅಂತ ಹೇಳಲಾಗ್ತಿದೆ. ಮತ್ತು 9ನೇ ಪಾಯಿಂಟ್ ನೋಡೋದಾದರೆ, ಸರ್ಕಾರಿ ಉದ್ಯಮಗಳು, ಮಂಡಳಿಗಳು, ನಿಗಮಗಳ ಕಾಯಂ ನೌಕರರು, ಸ್ವಾಯತ್ತ ಸಂಸ್ಥೆ ಮಂಡಳಿ ನೌಕರರು ಅಥವಾ ಅಂತಹ ವ್ಯಕ್ತಿಯ ಅವಲಂಬಿತ ಕುಟುಂಬ ಸದಸ್ಯರು, ತಂದೆ, ತಾಯಿ, ಹೆಂಡತಿ, ಅವಿವಾಹಿತ ಮಕ್ಕಳು BPL ಮತ್ತು ಅಂತ್ಯೋದಯ ಪಡಿತರ ಚೀಟಿ ಹೊಂದಲ್ಲಿ ಅನರ್ಹರಾಗಿರುತ್ತಾರೆ. ಅಂದರೆ ಅದೇ ಕೆಲವು ಇರ್ತಾರಲ್ಲ, ಮಂಡಳಿಗಳಾಗಿರ್ಬೋದು, ನಿಗಮಗಳು, ಕಾಯಂ ನೌಕರರಾಗಿರ್ತಾರಲ್ಲ ಅಂತಹ ಕುಟುಂಬದಲ್ಲಿ ಯಾರೇ ಇದ್ದಲ್ಲಿ ಅಂತಹವರಿಗೆ BPL ಮತ್ತು ಅಂತ್ಯೋದಯ ಕಾರ್ಡ್ ಪಡೆಯಲು ಅನರ್ಹರಾಗಿರುತ್ತೆ ಅಂತ ಹೇಳಲಾಗ್ತಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.